ಪಾಪ ಈ ಹುಚ್ಚುಮುಂಡ್ಯದ ಪ್ರತಾಪ್ ಸಿಂಹನಿಗೆ ಗೊತ್ತಿಲ್ಲ. ಇವು ಎಲ್ಲೋ ಏನೋ ಬರ್ಕೊಂಡು ಕೂತಿದ್ದು, ಅದು ಮಗನ ಕೈಯಲ್ಲಿ ಮಾಣಿಕ್ಯ ಸಿಕ್ಕಂಗೆ ಸಿದ್ದರಾಮಯ್ಯನ ತಪ್ಪಿಂದ 2 ಸಲ MP ಆಗೋದ್ರು ಅವರು. ಇಲ್ದಿದ್ರೆ ಅವ್ರಿಗೆ ಇವತ್ತು ಮಾತಾಡೋ ಅವಕಾಶ ಇರ್ತಿರಲಿಲ್ಲ. ಅವರು ಹುಚ್ಚಾಪಟ್ಟೆ ಟಿಪ್ಪು ಸುಲ್ತಾನ್ರಿಗೂ ಕೃಷ್ಣರಾಜ ಒಡೆಯರಿಗೂ ತಂದಿಡಬೇಕು, ಅದಕ್ಕೆ ಹೊಂಟವ್ರು ಅವರು. ಈಗ KRSನಲ್ಲಿ ಕೃಷ್ಣರಾಜ ಒಡೆಯರಿಗೆ ಟಿಪ್ಪು ಸುಲ್ತಾನ್ ಮೇಲೆ ಸಿಟ್ಟಿರ್ತಿದ್ರೆ ಆ ಶಾಸನ ಅಲ್ಲಿ ಬಿಡ್ತಿದ್ರೆ, ಟಿಪ್ಪು ಸುಲ್ತಾನ್ರ ಸಮಾಧಿಯನ್ನು ಕಾಪಾಡ್ಕೊಂಡು ಬಂದ್ರೆ ಮೈಸೂರು ಸಂಸ್ಥಾನದವರು ಕಾಪಾಡ್ಕೊಂಡು ಬಂದಿರ್ತಕ್ಕಂಥ. ಸೊ ರಾಜರಲ್ಲಿ ಒಳ್ಳೆಯ ಸಂಬಂಧ ಅವತ್ತು ಇತ್ತು, ಇವತ್ತು ಇದೆ. ಸೊ ಕೃಷ್ಣರಾಜ ಒಡೆಯರು ಹಿಂದುಳಿದ ವರ್ಗಕ್ಕೆ ಅವ್ರು ಮಾಡಿದಂಥ, ರೈತಾಪಿ ವರ್ಗಕ್ಕೆ ಮಾಡಿದಂಥ ಸೇವೆಗಳು ಜನ ಇವತ್ತು ನೆನೆಸ್ಕೊತಿದ್ದಾರೆ. ಆ ಕುಟುಂಬದ ಬಗ್ಗೆ ಒಂದು ಗೌರವ ಇದೆ. ಚಿತ್ರದಲ್ಲಿ ಹುಲಿ ಜೊತೆ ಇದ್ರೆ ಮೈಸೂರು ಪಠ್ಯದಲ್ಲಿ ಅಂತ ಬರೀಬೇಕು ಅನ್ನೋದು ಸಂಸದರ ಪ್ರಶ್ನೆ. ಈ ಹುಚ್ಚುಮುಂಡ್ಯದೇವೆ 70 ವರ್ಷದಿಂದ ಬರ್ಕೊಂಬಂದವೆ, ಈಗೇನು ಕೇಳಕ್ಕೈತೀರಿ ಹುಲಿ? ಅಯ್ಯೋ, ಅದು ಚಿತ್ರದಲ್ಲಿ ಅದನ್ನು ತೋರಿಸಿದ್ದಾರೆ. ಚಿತ್ರ ಬರೆಯೋರು ಏನು ಟಿಪ್ಪು ಸುಲ್ತಾನ್ ನಿಜವಾಗ್ಲೂ ಹುಲಿಗೆ ಹಂಗೆ ಇಟ್ಕೊಂಡಿದ್ರ? ಅವಾಗೇನು ಫೋಟೋಗ್ರಾಫ್ ಇತ್ತ? ಅದು ಗೊತ್ತಿಲ್ವ ಮುಂಡ್ಯದಕ್ಕೆ? ಅಲ್ರಿ, ಅದಕ್ಕೆ ಯಾರು ಕರೀತಾರೆ ಮೈಸೂರಲ್ಲಿ ಅಂತ? ಹುಲಿಯನ್ನು ಹೊಡಿಯೋಕೆ ಹೋಗಿ ಟಿಪ್ಪು ಸುಲ್ತಾನ್ ಯಾರಾದ್ರೂ ಫೋಟೋ ತೆಗೆದವ್ರ? ಆ ಹೆದರಿಕೆಗೆ ಈಗ ಯಡಿಯೂರಪ್ಪನಿಗೆ ನಾವು ಹೇಳ್ತೀವಿ ಹುಲಿಯ ಅಂತೀವಿ, ರಾಜ ಹುಲಿ. ಏನು ನೀವು ಕಾಡ್ನಾಗಿದ್ರೆ ಇವರು? ಆ ರಾಜ ಹುಲಿ ಅಂದರೆ ತೊಗೊಂಡೋಗಿ ಇವ್ರನ್ನ ಇದಕ್ಕೆ ಹಾಕ್ಬೇಕು, ನಿಮ್ಮ ಝೂಗೆ. ಯಡಿಯೂರಪ್ಪನವ್ರಿಗೆ ಯಾಕೆ ಹೊರಗೆ ಬಿಟ್ಟವ್ರೆ? ಇವೆಲ್ಲ ಒಬ್ಬ MP ಆಗಿ ಏನು ಮಾತಾಡಬೇಕು ಅನ್ನೋ ಪ್ರಜ್ಞೆ ಇಲ್ಲದೆ ಇದ್ದರೆ, ದಯವಿಟ್ಟು ನೀವು ಮೈಸೂರು ಕುವೆಂಪು ನಾಡಿದು, ಪುಟ್ಟಪ್ಪನವ್ರ ಹತ್ರ ಪಾಠ ಹೇಳಿಸ್ಕೊಂಡಿದ್ದೀವಿ ನಾವೆಲ್ಲ. ಇದೇ ಊರಿನಲ್ಲಿ ಭಾಳ ಬದುಕಿದಂಥವ್ರು. ಪುಟ್ಟಪ್ಪನವ್ರು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿದ್ರು ಕೂಡ ಭಾಳ ಬೆಳಗ್ದವರು. ಮಾನವ ಧರ್ಮ, ಪುಟ್ಟಪ್ಪನವ್ರ ಏನು ಪುಸ್ತಕಗಳಿದ್ದಾವೆ ಓದಿ. ಇವತ್ತು ಪುಟ್ಟಪ್ಪನವ್ರ ಪುಸ್ತಕಗಳ ಬಗ್ಗೆನೇ ತೆಗಿಬೇಕು ಅಂತ ಹೊಂಟವೆ. ಪ್ರತಾಪ್ ಸಿಂಹ ಅಲ್ಲಿ ನೋಡಿ ಮಗ ಏನಾಗಿದೆ ಅಂತ. ಇವರೇ ಭಾರತ ಜನನೀಯ ತನುಜಾತೆ ಕರ್ನಾಟಕ ಮಾತೆ ಅಂತ ನೀವು ಹೇಳೋದು ಭಾರತ ಮಾತೆಗೆ ಇವ್ರು ಒಪ್ತಾ ಇಲ್ಲ. ಯಾರು ಹೇಳಿದ್ರು? ನಮ್ಮವ್ವ ಕರ್ನಾಟಕ ಮಾತೆ, ನಮ್ಮ ಅಜ್ಜಿ ಭಾರತ ಮಾತೆ. ಫಸ್ಟು ಅವನಿಗೆ ನೋಡಲ್ಲ ಅಂದರೆ ಅಜ್ಜಿ ನೋಡೋಕೆ ಹೊಂಟವಿವು. ಸೊ ಅದಕ್ಕೆ ನಾವು ನಮ್ಮ ನಾಡು, ನಮ್ಮ ಸಂಸ್ಕೃತಿ, ನಮ್ಮ ಕಲೆ. ಇವತ್ತು ನಮ್ಮ ನಾಯಕ ದೇವೇಗೌಡ. ಮೋದಿಗೆ ನೀವು ಹೊಗಳ್ರಿ, ಸೋನಿಯಾ ಗಾಂಧಿಗೆ ಅವ್ರು ಹೊಗಳ್ಳಿ. ನಮ್ಮೂರಿನ ರೈತನ ಮಗ ದೇವೇಗೌಡ 90 ವರ್ಷ, ನಾವು ನಮ್ಮ ದೇವರು ಅಂತೀವಿ. ನಿಮ್ಗೆ ಯಾಕೆ ಸಿಟ್ಟು ಬರುತ್ತೆ ಇಲ್ಲ ಅಂತ ಮಂಗಳ ಪ್ರಶ್ನೆ ಹಾಕು ಅಂತೇಳಿ ಅವರಿಗೆ. ಇಲ್ಲೇನಾಗತ್ತೆ, ಮೋದಿಯವ್ರೇನಾಗತ್ತೆ, ಆ ಮಂಗಳ ಪ್ರಶ್ನೆ ಹಾಕೊಳ್ಳೇನೆ. ನಮಗೆ ಮಂಗಳ ಪ್ರಶ್ನೆ ಇಲ್ಲ, ಯಾವುದೂ ಇಲ್ಲ. ನಮಗೇನಿದೆ ಅಂತ ಹೇಳಿದ್ರೆ ನಮ್ಮ ಪಾಡಿಗೆ ನಾವಿದ್ದೀವಿ. ಈಗ ಅವರಿಗೆ ಇದನ್ನು ಕೆದಕಬೇಕು ಅಂತ ಈ 2 ವರ್ಷದಿಂದ ಇದೇ ಮಾಡ್ಕೊಂಡು ಬಂದರು. ಮೊಟ್ಟೆ ಅಂತ ಹೇಳಿದ್ರು, ಹಿಜಾಬು ಅಂತಂತ ಹೇಳಿದ್ರು, ಹಲಾಲ್ ಕಟ್ಟು ಅಂತ ಹೇಳಿದ್ರು, ಮಸೀದಿ ಅಂತಂತ ಹೇಳಿದ್ರು. ಆಮೇಲೆ ಇದೇ ಸಬ್ಜೆಕ್ಟು. ನಮ್ಮ ರಾಜ್ಯದ ಜನ ಬಸವಣ್ಣ ಹುಟ್ಟಿದಂಥ ನಾಡು, ಕುವೆಂಪು ಹುಟ್ಟಿದಂಥ ನಾಡು, ಸರ್ವಜ್ಞನ ನಾಡು,